ಜೆಂಟಲ್ಮನ್. ರಾಜ್ಯ ಸರ್ಕಾರದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ. ಈ ಮಧ್ಯೆ ಬಿಜೆಪಿಯಲ್ಲೂ ಕೂಡ ಚಟುವಟಿಕೆಗಳು ಗರಿಗೆದರಿವೆ. ತಮ್ಮಿಂದಾಗಿಯೇ ಬೆಳೆದು ತಮ್ಮ ವಿರುದ್ಧವೇ ತೊಡೆ ತಟ್ಟಿರುವಂತಹ ರೆಬಲ್ಸ್ ಹಾಗೂ ಉಚ್ಚಾಟಿತ ಶಾಸಕ ಯತ್ನಾಳ್ಗೆ ರಾಜಾಹುಲಿ ಬಿಗ್ ಶಾಕ್ ನೀಡಿದ್ದಾರೆ. ಯಡಿಯೂರಪ್ಪ ಕೊಟ್ಟಂತ ಒಂದೇ ಒಂದು ಏಟಿಗೆ ವಿರೋಧಿಗಳು ಕಂಗೆಟ್ಟು ಹೋಗಿದ್ದಾರೆ. ಇಷ್ಟಕ್ಕೂ ಯಡಿಯೂರಪ್ಪ ಸಿಡಿಸಿರುವಂತಹ ಆ ಬಾಂಬ್ ಆದ್ರೂ ಯಾವುದು? ಅದು ಅವರ ವಿರೋಧಿಗಳಿಗೆ ಆತಂಕ ಹೆಚ್ಚಿಸಿರೋದಾದ್ರೂ ಯಾಕೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ರಾಜಾಹುಲಿ ಅಂದ್ರೆ ಹಾಗೆ ದಕ್ಷಿಣ ಭಾರತದ ಬಿಜೆಪಿಯ ಭೀಷ್ಮ. ಅವರು ಅಂದುಕೊಂಡಿದ್ದನ್ನ ಮಾಡಿಯೇ ತೋರಿಸುವಂತಹ ನಾಯಕ. ಅಸಾಧ್ಯವಾಗಿದ್ದನ್ನ ಸಾಧ್ಯವಾಗಿಸುವ ನಾಯಕ. ರೈತ ಪರ ಹೋರಾಟಗಾರ. ತಮ್ಮ ವಿರುದ್ಧ ನಾನಾ ತಂತ್ರಗಳನ್ನ ಮಾಡ್ತಿದ್ದವರಿಗೆ ಯಡಿಯೂರಪ್ಪ ಬೆಕ್ಕು ಶಾಕ್ ನೀಡಿದ್ದಾರೆ. ರಾಜಾಹುಲಿ ನೀಡಿದ ಒಂದೇ ಒಂದು ಹೊಡೆತಕ್ಕೆ ಅವರ ವಿರೋಧಿ ಪಡೆ ತತ್ತರಿಸಿ ಹೋಗಿದೆ. ಈಗ ಬಿಜೆಪಿಯಲ್ಲಿನ ಯಡಿಯೂರಪ್ಪ ಬೆಂಬಲಿಗರು ಸ್ಟ್ರಾಂಗ್ ಆಗಿದ್ದಾರೆ. ದಕ್ಷಿಣ ಭಾರತದ ಬಿಜೆಪಿಯ ಭೀಷ್ಮ ಯಡಿಯೂರಪ್ಪ ಅವರಿಗೆ ಫುಲ್ ಪವರ್ ಅನ್ನ ನೀಡಲಾಗಿದೆ. ಬೆಂಗಳೂರಿನಲ್ಲಿ ನಡೆದಂತಹ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಇಂತಹ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈ ಮೂಲಕ ಯಡಿಯೂರಪ್ಪ ವಿರೋಧಿಗಳು ಒಂದೇ ಒಂದು ಹೊಡೆತಕ್ಕೆ ವಿರೋಧಿಗಳು ದಿಕ್ಕು ತೋಚದಂತಾಗಿದ್ದಾರೆ. ಯಡಿಯೂರಪ್ಪರನ್ನ ಕಂಟ್ರೋಲ್ ಮಾಡಲು ಹೊರಟಂತಹ ವಿರೋಧಿ ಬಣ ಈಗ ಫುಲ್ ಸೈಲೆಂಟ್ ಆಗಿದೆ. ಮೆಲ್ಲಗೆ ಬಿಜೆಪಿಗೆ ಮರಳಲು ಯತ್ನಿಸಿದಂತಹ ಯತ್ನಾಳ್ ಅವರಿಗೆ ಬಿಜೆಪಿ ಬಾಗಿಲು ಬಂದ್ ಮಾಡಿದಂತಾಗಿದೆ. ಅಲ್ಲದೆ ಅವರು ಅಂದುಕೊಂಡಿದ್ದಂತಹ ಜೆಸಿಬಿ ಪಕ್ಷವೇ ಹಿಂದೂ ಹುಲಿಗೆ ಗತಿಯಾಗಲಿದೆ. ಮತ್ತೊಬ್ಬ ಹಿಂದೂ ಹುಲಿ ಉತ್ತರ ಕನ್ನಡದ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಟ್ರ್ಯಾಕ್ಟರ್ ಗತಿ ಎನ್ನಲಾಗ್ತಾ ಇದೆ. ಅಲ್ಲದೆ ಯಡಿಯೂರಪ್ಪ ವಿರುದ್ಧ ತೊಡೆ ತಟ್ಟಿರುವಂತಹ ರಮೇಶ್ ಜಾರಕಿಹೊಳಿ, ಜಿಎಂ ಸಿದ್ದೇಶ್ವರ್ ಸೇರಿದಂತೆ ಬಿಜೆಪಿ ರೆಬಲ್ ನಾಯಕರಿಗೆ ವಿಧಿ ಇಲ್ಲದೆ ಬಿಜೆಪಿಯಲ್ಲೇ ಇರುವಂತಾಗಿದೆ. ಯಡಿಯೂರಪ್ಪ ಹೇಳಿದಂತೆಯೇ ಇರುವಂತಾಗಿದೆ. ಒಟ್ಟಾರೆ ಬಿಜೆಪಿಯಲ್ಲಿ ಬಣ ಬಡಿದಾಟಗಳಿಗೆ ಬ್ರೇಕ್ ಹಾಕಲು ಬಿಜೆಪಿ ಹೈಕಮಾಂಡ್ ನಾಯಕರು ಕೈಗೊಂಡಿರುವಂತಹ ನಿರ್ಧಾರ ಯಡಿಯೂರಪ್ಪ ವಿರೋಧಿಗಳನ್ನ ತತ್ತರಿಸುವಂತೆ ಮಾಡಿದೆ. ಮತ್ತೊಮ್ಮೆ ಯಡಿಯೂರಪ್ಪ ಅವರ ಶಕ್ತಿ ವೃದ್ಧಿಯಾಗುವಂತೆ ಮಾಡಿದೆ. ಯಡಿಯೂರಪ್ಪ ವಿರೋಧಿಗಳು ತಮ್ಮದೇ ಆದ ಪಕ್ಷಗಳನ್ನ ಮಾಡಿಕೊಳ್ತಾರಾ ಅಥವಾ ಬಿಜೆಪಿಯಲ್ಲೇ ಮುಂದುವರಿಯುತ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.